ಪಂಚಾಯಿತಿಯಲ್ಲಿ ಈಗ ಎರಡನೇ ಸುದ್ದಿಯನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಾಸ್ಟರ್ ಮೈಂಡ್ ಬಗ್ಗೆ. ಮಾಸ್ಟರ್ ಮೈಂಡ್ ಅಂತೇಳಿ ಇವರನ್ನು ಇಡಿ ಹೇಳಿದೆ. ಇಡಿ ತನ್ನ ಚಾರ್ಜ್ ಶೀಟ್ನಲ್ಲಿ ಹೇಳಿದೆ. ಸರ್ಕಾರ ಬಹಳ ರಕ್ಷಣಾತ್ಮಕವಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇತ್ತು. ರಾಜ್ಯ ಸರ್ಕಾರ ಈ ಪ್ರಕರಣದಲ್ಲಿ ಹಗರಣ ನಡೆದಿದೆ, ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಿದೆ, ಹಗರಣ ನಡೆದಿಲ್ಲ ಅಂತೇಳಿ ನಾವು ಹೇಳ್ತಾ ಇಲ್ಲ, ಅವ್ಯವಹಾರ ನಡೆದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಂತಹ ಹಗರಣ. ಇದರಲ್ಲಿ ಮಂತ್ರಿ ನಾಗೇಂದ್ರ ಅವರ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ. ಶಾಸಕ ಮತ್ತು ನಿಗಮದ ಅಧ್ಯಕ್ಷ ದದ್ದಲ್ಗೂ ಇದಕ್ಕೂ ಸಂಬಂಧವೇ ಇಲ್ಲ. ಇಲ್ಲೆಲ್ಲವೂ ಕೂಡ ಮಾಡಿರುವಂಥದ್ದು ಅಧಿಕಾರಿಗಳು. ಅಂದರೆ ಅಧಿಕಾರಿಗಳ ಕೈಗೆ ಇಡೀ ಡಿಪಾರ್ಟ್ಮೆಂಟನ್ನೇ ಬಿಟ್ಬಿಟ್ಟಿದ್ರು ಸರ್ಕಾರದವರು. ಇಡೀ ನಿಗಮವನ್ನೇ ಅಧಿಕಾರಿಗಳ ಕೈಗೆ ಕೊಟ್ಬಿಟ್ರು, ನೀವು ಬೇಕಾದಂಗೆ ಮೇಯ್ಕೊಳ್ಳಿ ಅನ್ನೋಂಥ ರೀತಿಯಾದ ಪರಿಸ್ಥಿತಿಯಲ್ಲಿದ್ದಂಗೆ ಕಾಣ್ತಾ ಇತ್ತು ಸರ್ಕಾರದ ಸ್ಟೇಟ್ಮೆಂಟ್ಗಳು. ಆದರೆ ಈಗ ತನಿಖೆ ನಡೆಸಿರುವ ಇಡಿ ಹೇಳ್ತಾ ಇದೆ ಮಾಸ್ಟರ್ ಮೈಂಡ್ ಆಗಿದ್ದಂಥವರು ಅಂದಿನ ಮಿನಿಸ್ಟರ್ ಅಂತೇಳಿ. ಹೇಗೆ, ಯಾವ ಸ್ವರೂಪದಲ್ಲಿ, ಏನು ಹೇಳ್ತಾ ಇದೆ ಅಂತ ನೋಡ್ತಾ ಹೋದರೆ, ವಾಲ್ಮೀಕಿ ಹಗರಣದ ಮಾಸ್ಟರ್ ಮೈಂಡ್ ಬಿ ನಾಗೇಂದ್ರ ಅನ್ನುವಂಥದ್ದನ್ನು ಈಗ ಇಡಿ ತನ್ನ ಚಾರ್ಜ್ ಶೀಟ್ನ ಮೂಲಕವಾಗಿ ಹೇಳ್ತಾ ಇರುವಂಥದ್ದು. ಇಡಿ ಚಾರ್ಜ್ ಶೀಟ್ನಲ್ಲಿ ಹಗರಣದ ಅಂಶಗಳು, ಬಹಳಷ್ಟು ಅಂಶಗಳು ಉಲ್ಲೇಖ ಆಗಿದ್ದಾವೆ. ಯಾವ ಸ್ವರೂಪದಲ್ಲಿ ನಡೆದಿದೆ ಇದು ಅಂದರೆ, ನಾಗೇಂದ್ರ ಅಣತಿಯಂತೆಯೇ 187 ಕೋಟಿ ರೂಪಾಯಿಯ ಹಗರಣ ನಡೆದಿದೆ ಅನ್ನುವಂತಹದ್ದನ್ನು ತನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಇಡಿ. ಮತ್ತು ವಿಶೇಷವಾಗಿ ಲೋಕಸಭೆ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಕಾಂಗ್ರೆಸ್ನಿಂದ ಇದನ್ನು ಲೋಕಸಭೆ ಎಲೆಕ್ಷನ್ಗಾಗಿ ವಾಲ್ಮೀಕಿ ನಿಗಮದ ಹಣವನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಲೋಕಸಭೆ ಚುನಾವಣೆಗೆ 21 ಕೋಟಿ ರೂಪಾಯಿ ಹಣ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂತಹದ್ದನ್ನು ಉಲ್ಲೇಖ ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ. 5 ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಈ 5 ಜನರಲ್ಲಿ ಬಿ ನಾಗೇಂದ್ರ ವಿಚಾರದಲ್ಲಿ ಬಹಳ ಗಂಭೀರವಾದಂಥ ಆರೋಪಗಳನ್ನು ಹೊರಿಸಲಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಹಣ ಹೇಗೆ, ಎಲ್ಲಿಂದ ಎಲ್ಲಿಗೆ ಓಡಾಡಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ, ಬೆಂಗಳೂರಿನಿಂದ ಹೈದರಾಬಾದ್ನವರೆಗೂ ಕೂಡ ಲಿಂಕ್ ಅನ್ನು ಎಸ್ಟಾಬ್ಲಿಷ್ ಮಾಡುವಂತಹ ಕೆಲಸವನ್ನು ಇಡಿ ಮಾಡಿದೆ. ಹೈದರಾಬಾದ್ನಲ್ಲಿದ್ದಂತಹ ಮಧ್ಯವರ್ತಿ ಸತ್ಯನಾರಾಯಣ ವರ್ಮಾ, ಈ ಸತ್ಯನಾರಾಯಣ ವರ್ಮನೇ ಇದರ ಬಹಳ ಪ್ರಮುಖವಾಗಿರುವಂತಹ ಒಂದು ಕೊಂಡಿ. ಈ ಹಗರಣದಲ್ಲಿ ವರ್ಮಾ ಜೊತೆಗೆ ನಾಗೇಂದ್ರ ಅವ್ರಿಗೆ ನಿಕಟ ಸಂಪರ್ಕ ಇತ್ತು ಅನ್ನೋದನ್ನ ಇಡಿ ಹೇಳಿದೆ. ನಾಗೇಂದ್ರನ ಅಣತಿಯಂತೆಯೇ ಸಂಪೂರ್ಣ ಹಣದ ವಹಿವಾಟು ಕೂಡ ನಡೀತಾ ಇದೆ. ಯಾರದೇ ಅಣತಿ ಇಲ್ಲದೆ ಅಥವಾ ಯಾರದೇ ಪಾತ್ರನೇ ಇಲ್ಲದೆ ಒಂದು ಅಕೌಂಟ್ನಲ್ಲಿದ್ದಂತಹ ದುಡ್ಡು ಇನ್ನೊಂದು ಅಕೌಂಟ್ಗೆ ಅದಕ್ಕೆ ಕೈಕಾಲು ಬಂದು ಹರ್ಕೊಂಡು ಹೋಗೋದಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೇನೋ ಒಂದು ಕಾರಣ ಇರಬೇಕು. ಸುಮ್ಮನೆ ಒಂದು ಅಕೌಂಟಿಂದ ಮತ್ತೊಂದು ಅಕೌಂಟ್ಗೆ, ಅಲ್ಲಿಂದ ಬೇರೆ ಅಕೌಂಟ್ಗೆ, ಅಲ್ಲಿಂದ ಮತ್ತಿನ್ಯಾರು ಡ್ರಾ ಮಾಡೋದ್ರ ಕಡೆಗೆ ದುಡ್ಡು ಹರಿದಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಹೀಗಾಗಿ 21 ಕೋಟಿ ರೂಪಾಯಿ ಹಣವನ್ನು ಲೋಕಸಭೆ ಚುನಾವಣೆಗೆ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಇಡಿ ಹೇಳಿರುವಂಥದ್ದು. ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಅಕ್ರಮ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಬೆಂಗಳೂರಿನ ವಸಂತನಗರದಿಂದ ಅದು MG ರೋಡ್ಗೆ ಹೋಗುತ್ತೆ, MG ರೋಡ್ನಿಂದ ಮತ್ತೆ ಹೈದರಾಬಾದ್ನ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಬಳ್ಳಾರಿಯಲ್ಲಿ, ರಾಯಚೂರಿನಲ್ಲೆಲ್ಲ ಹಣ ಹರಿದಾಡಿರುವಂಥರ ಬಗ್ಗೆ ಬಹಳ ಡೀಟೇಲ್ ಆಗಿರುವಂತಹ ಅಂಶಗಳನ್ನು ನಾವು ಈ ಹಿಂದೆಯೂ ಕೂಡ ತೋರಿಸಿದ್ವಿ. ಹೇಗೆ ಎಂತೆಂಥ ವ್ಯಕ್ತಿಗಳ ಕೈಗೆ ಹಣ ತಲುಪಿದೆ, ಯಾರ್ಯಾರು ಎಲ್ಲಿ ಮನೆ ಖರೀದಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ಹತ್ರ 3 ಕೋಟಿ ರೂಪಾಯಿನ ನಮಗೆ ಕ್ಯಾಶಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ನೇರವಾಗಿ ಅಲ್ಲಿ ಸಂತ್ರಸ್ತರು ಮಾಡಿರುವಂತಹ ಅಂಶವೂ ಕೂಡ ಸಿಕ್ಕಿತ್ತು. ಇನ್ನು ಈ ವಿಚಾರದ ಬಗ್ಗೆ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಬಿಜೆಪಿ ನಾಯಕರು ಇಮಿಡಿಯೇಟ್ ಆಗಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಬಿಜೆಪಿ ನಾಯಕರ ಆರೋಪಗಳು ಏನೇನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೊಸೈಟಿನಲ್ಲಿ ಮಂತ್ರಿಗಳನ್ನು ಉಳಿಸ್ತಕ್ಕಂಥದ್ದು, ಮಂತ್ರಿಗಳನ್ನು ಬಚಾವ್ ಮಾಡ್ತಕ್ಕಂಥದ್ದು ಈ ಸರ್ಕಾರದ ಧೋರಣೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ದರಿಂದ ಸರ್ಕಾರದ ಹಸ್ತಕ್ಷೇಪ ಇಲ್ಲದೇನೆ, ಸರ್ಕಾರದ ಬೆಂಬಲ ಇಲ್ಲದೇನೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದರೊಳಗೂ ಕೂಡ ಅಂತಾರಾಜ್ಯ ಭ್ರಷ್ಟಾಚಾರ ಇದೆ. ಸ್ಪಷ್ಟವಾಗಿ ಹೇಳಿದೆ. ಬಳ್ಳಾರಿ MP ಸ್ಥಾನದಿಂದ ತುಕಾರಾಮ್ ಅವರು ಏನು MP ಇದ್ದಾರೆ, ಆ ಸ್ಥಾನದಿಂದ ಅವರನ್ನು ವಜಾಗೊಳಿಸಬೇಕು ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ರಾಜ್ಯ ಸರ್ಕಾರ ಈ ದಿಕ್ಕಿನಲ್ಲಿ ವಿಫಲವಾಗಿದೆ. ಇನ್ನು FIR ನಲ್ಲೂ ಅವರ ಹೆಸರುಗಳನ್ನು ಹಾಕೊಳ್ಳದ ಕಾರಣ ಇವತ್ತು ಬಹಳ ಸ್ಪಷ್ಟವಾಗಿ ಇಡಿ ಈ ಚಾರ್ಜ್ ಶೀಟ್ ಮಾಡಿರುವಂಥದ್ದು ಬಹಳ ಸ್ಪಷ್ಟತೆಯನ್ನು ಕಂಡಿರೋದು. ಅವರ ಜೊತೆಯಲ್ಲಿ ಇನ್ನು ಬೇರೆ ಬೇರೆಯವರು ಸಹಚರರು ಇದರಲ್ಲಿ ಭಾಗಿಗಳಾಗಿದ್ದಾರೆ. ಇನ್ನು ಮುಂದಿನ ಹೆಚ್ಚಿನ ತನಿಖೆ ಆದಾಗ ಇನ್ನು ಹೆಚ್ಚು ಬೆಳಕಿಗೆ ಬರುವಂತದ್ದಾಗುತ್ತೆ. ಇನ್ನು ಮುಖ್ಯವಾಗಿ ಮೇನ್ ವ್ಯಕ್ತಿಗಳು ಇನ್ನೂ ಬೆಳಕಿಗೆ ಬರುವಂತದ್ದಾಗುತ್ತೆ. ಮೇನ್ ವ್ಯಕ್ತಿಗಳು ಇನ್ನ ತಲುಪಬೇಕಾಗುತ್ತೆ. ಇಡೀ ಹಗರಣವನ್ನ ಮುಚ್ಚಾಕುವಂತ ಸಂಚನ್ನ ಮುಖ್ಯಮಂತ್ರಿಗಳು ಸೇರಿದಂತೆ
ಪ್ರಮುಖರ ತಂಡ ಇದನ್ನು ಮುಚ್ಚಾಕ್ಬೇಕು ಅನ್ನುವಂಥ ಸಂಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಇರುವಂತ ಅನುಮಾನ. ಇಲ್ಲದೇ ಇದ್ರೆ SIT ಮತ್ತು ಇಡಿಗೆ ಇಷ್ಟು ಅಜಗಜಾಂತರ ವ್ಯತ್ಯಾಸ ಇರಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ನನಗೆ ಅನುಮಾನ ಬರ್ತಾ ಇದೆ, ಇಡೀ ಪ್ರಕರಣವನ್ನೇ ಮುಚ್ಚಾಕ್ಬೇಕು ಅನ್ನುವಂಥ ಸಂಚು ನಡೆಸಿದ್ದಾರೆ ಅಂತಕ್ಕಂಥದ್ದು ನನಗಿರ್ತಕ್ಕಂಥ ಅನುಮಾನ. ಹಾಗಾಗಿ ಇದ್ರ ನೈತಿಕ ಹೊಣೆ ಮುಖ್ಯಮಂತ್ರಿಗಳೇ ಹೊರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸಲಿಕ್ಕೆ ಬಯಸ್ತೇನೆ. ಇಲ್ಲಿಗೆ ಇಡಿ ತನಿಖೆಯನ್ನ ಮುಗಿಸಿ ತನ್ನ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಆದರೆ ಕಾಂಗ್ರೆಸ್ನವರು ಯಥಾಪ್ರಕಾರವಾಗಿ ಹಿಂದಿನಿಂದಲೂ ಕೂಡ ಒಂದು ಕ್ಲೇಮ್ ಅನ್ನು ಮಾಡ್ತಾ ಇದ್ರು, ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ, ಇಲ್ಲಿ ಅನಾವಶ್ಯಕವಾಗಿ ನಾಗೇಂದ್ರ ವಿರುದ್ಧ ಆರೋಪವನ್ನು ಹೊರಿಸಲಾಗಿದೆ ಮತ್ತು ನಾಗೇಂದ್ರಗೂ ಈ ಹಗರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಅಂಶವನ್ನು ಹೇಳ್ತಾ ಇದ್ರು. ಆದರೆ ಇಡಿ ತನ್ನ ತನಿಖೆಯಲ್ಲಿ ಯಾವ್ಯಾವ ಸ್ವರೂಪದಲ್ಲಿ ನಾಗೇಂದ್ರ ಈಗ ಅವರ ಅಣತಿಯಂತೆಯೇ ಹಣ ಹೋಗಿದೆ ಅಂತ ಹೇಳಿದ್ರು ಕೂಡ ಕೇವಲ ಅಷ್ಟೇ ಹೇಳಿದರೆ ಸಾಕಾಗೋದಿಲ್ಲ, ಅದಕ್ಕೆ ಬೇಕಾಗಿರುವಂಥ ಎಸ್ಟಾಬ್ಲಿಷ್ ಮಾಡುವಂಥ ಸಾಕ್ಷಿಗಳು ಬೇಕಿದ್ದೇ ಇರುತ್ತೆ. ಇಲ್ಲದೆ ಹೋದರೆ ನಾಗೇಂದ್ರ ಅವ್ರಿಗೆ ಈ ಪ್ರಕರಣದಲ್ಲಿ, ಈ ಹಗರಣದಲ್ಲಿ ಅವರನ್ನು ದೋಷಿ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋಂಥ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ನೋಡೋಣ ಯಾವ ಸ್ವರೂಪದಲ್ಲಿ ಇದು ಅಂತಿಮವಾಗಿ ಕೋರ್ಟ್ನಲ್ಲಿ ಇತ್ಯರ್ಥ ಆಗುವಾಗ ಏನಾಗುತ್ತೆ ಅನ್ನೋದು ಕೂಡ ಬಹಳ ಕುತೂಹಲಕಾರಿಯಾಗಿರುವಂತಹ, ಬಹಳ ದೊಡ್ಡದಾದಂಥ, ಆದರೆ ಅಷ್ಟೇ ಗಂಭೀರವಾಗಿರುವಂತಹ ಹಗರಣವೂ ಕೂಡ ಈ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.